ಏನೋ ಗೊತ್ತಿಲ್ಲ. ನೋಡಿ ದೇವ್ರನ್ನ ಪಟ್ಟು ಕೂರ್ಸಕ್ಕೆ ಯಾವ ತರ ಆಸೆ ಬರೀತಿದ್ದಾರೆ ನೋಡಿ, ಆಸೆ ಹೆಂಗ್ ಬಿಟ್ಟಿದ್ದಾರೆ ದೇವ್ರ ಪಟ್ಟು ಕೂರ್ಸಕ್ಕೆ. ಇವಾಗಿದ್ರ ಮೇಲೆ ಗೈಸಿ ನೋಡಿ ನಮ್ ಗುರಣ್ಣ ಏನೇನೋ ಮಾಡ್ತಾನೆ ಇದ್ರ ಜೊತೆ. ಮೈಸೂರು ಅಂಬಾರಿನ ಯಾರೋ ಕತ್ಕೊಂಡ್ ಬಂದ್ಬಿಟ್ಟವ್ರೆ ಇಲ್ಲಿಗೆ ಟಿಪ್ಟೂರಿಗೆ ನೋಡಿ ಗೈಸ್. ನಮ್ಮ ಹಾಸನಲ್ಲಿ ಸಿಗ್ನಲ್ ಹಾಕ್ಬಿಟ್ಟೆ ಅರ್ಧ ಟ್ರಾಫಿಕ್ ಜಾಮ್ ಮಾಡಾಕವ್ರೆ. ಸುಮ್ಮನೆ ಹೆಂಗೋ ಫ್ರೀಯಾಗಿ ಮೂವ್ ಆಗ್ತಿತ್ತು ಗೈಸ್. ನೋಡಿ ಕಾರಿಂದು ಹಾಟ್ನ ಕಿತ್ತು ಈಚೆ ಬಿಸಾಕ್ತಾರೆ ನೋಡಿ. ಕಾರಲ್ಲಿ ಇದೇ ಮೇನ್ ಹಾಟು, ಇದೇ ಇಲ್ಲಾಂದರೆ ಕಾರ್ ನೋಡಿ ಖಾಲಿ ಹೊಡಿತೈತೆ. ಗೈಸ್ ನಾವು ಬಂದಾಗ ಬೆಳಕಿತ್ತು, ಇವಾಗ ನೋಡ್ರಿ ಕತ್ಲೆ ಆಗ್ಬಿಟ್ಟೈತೆ. ಒಂದು 2,000 ರೂಪಾಯಿಗೋಸ್ಕರ ಇಷ್ಟೊಂದು ಗುದ್ದಾಡಿದ್ದಾಯ್ತು ನಾವು. ಏಕೆ ಗೈಸ್ ಪಿಜ್ಜಾ ಅಂತೂ ಬಂತು, ನಮ್ಮ ರಂಗಣ್ಣನ ಸ್ಟೋರಿ ಅಂತೂ ಮುಗಿಲಿಲ್ಲ. ಎಲ್ಲ ಗೈಸ್ 5 ನಿಮಿಷಕ್ಕೂ 3 ಜನ ಸೇರ್ಕೊಂಡು ಬಡ್ದು ಬಾಯ್ಗೆ ಹಾಕೊಂಡ್ವಿ. ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಇವತ್ತಿನ ವಿಡಿಯೋ ಏನಿಲ್ಲ, ಇವತ್ತು ನಮ್ಮ ದೇವ್ರನ್ನೆಲ್ಲ ಪಟ್ಟಕ್ಕೆ ಕೂರಿಸ್ತಾ ಇದ್ದೀವಿ. ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ಅಲ್ವಾ, ಸೊ ಹಾಗಾಗಿ ದೇವ್ರನ್ನೆಲ್ಲ ಪಟ್ಟಕ್ಕೆ ಕೂರಿಸ್ತಾ ಇದ್ದೀವಿ. ಪ್ಲಸ್ ಇವಾಗ ನಮ್ಮ ಅಣ್ಣಂಗೆ ತಿಂಡಿ ಕೊಟ್ಟು ಬಂದೆ. ಸೊ ಅದಾದಮೇಲೆ ಇನ್ನು ಗಾಡಿ ಸರ್ವಿಸ್ ಮಾಡಿದ್ದು ಇದೇ ವಿಡಿಯೋ ಜೊತೆ ಮರ್ಜ್ ಮಾಡಿಬಿಡ್ತೀನಿ. ಸೊ ನೋಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್. ಬನ್ನಿ ಇವಾಗ ದೇವಸ್ಥಾನ ಹತ್ರ ಹೋಗೋಣ. ದೇವ್ರನ್ನೆಲ್ಲ ಅಲಂಕಾರ ಮಾಡ್ತವ್ರೆ, ನೋಡ್ಕೊಬರೋಣ ಬನ್ನಿ, ಲೆಟ್ಸ್ ಗೋ. ಏನೋ ಗೊತ್ತಿಲ್ಲ. ನೋಡಿ ದೇವ್ರನ್ನ ಪಟ್ಟು ಕೂರ್ಸಕ್ಕೆ ಯಾವ ತರ ಆಸೆ ಬರೀತಿದ್ದಾರೆ. ನೋಡಿ ಆಸೆ ಹೆಂಗ್ ಬಿಟ್ಟಿದ್ದಾರೆ ದೇವ್ರ ಪಟ್ಟು ಕೂರ್ಸಕ್ಕೆ. ಇವಾಗಿದ್ರ ಮೇಲೆ ದೇವ್ರು ಕೂರಿಸ್ತಾರೆ. ಸೊ ಫೈನಲ್ ಆಗಿ ದೇವರನ್ನ ಪಟ್ಟು ಕೂರ್ಸಾಗಿದೆ. ನವರಾತ್ರಿ ಪೂಜೆ ಸ್ಟಾರ್ಟ್ 9 ದಿನ. ಅದಾದ್ಮೇಲೆ ದಸರಾ ಪೂಜೆ ಮಾಡ್ತೀವಿ ಗೈಸ್. ನೋಡಿ ನಮ್ಗೆ ಗುರಣ್ಣ ಒಂದು ಪಾರಿವಾಳ ಹಿಡ್ದಿದ್ದಾನೆ ಪಾಪ, ಅದಕ್ಕೂ ಹುಷಾರಿಲ್ಲ. ಅದು ಮರಳಿಗೆ ಗೂಡಿಗೆ ಬಿಡ್ತಾ ಇದೀವಿ, ಮತ್ತೆ ಗೂಡೊಳಗೆ ಬಿಡ್ತಾ ಇದೀವಿ. ಓ ಓ ಅಣ್ಣ ಇದ್ರ ಮೇಲೆ ಇಟ್ಕೊಳ್ಳೋಣ, ಒಂದು ಫೋಟೋ ತೆಗಿತಿ ಗೈಸ್. ಇಲ್ಲಿ ನೋಡಿ ನಮ್ಮ ಗುರಣ್ಣ ಏನೇನೋ ಮಾಡ್ತಾನೆ ಇದ್ರ ಜೊತೆ. ಸೊ ಗೈಸ್ ಇವಾಗ ದೇವ್ರನ್ನೆಲ್ಲ ಪಟ್ಟು ಕೂರ್ಸಾಗಿದೆ. ಇವಾಗ ಹ್ಯಾಂಡ್ ಪೋಸ್ಟ್ಗೆ ಹೋಗ್ತಾ ಇದ್ದೀನಿ. ಇದು ರಾಗಿ ಏನೋ ಕ್ಲೀನ್ ಮಾಡಿಸ್ಕೊಂಡು ಮಿಲ್ಗೆ ಹಾಕ್ಸ್ಕೊಬರ್ಬೇಕಂತೆ. ಸೊ ಅದಕ್ಕೆ ಇವಾಗ ಹ್ಯಾಂಡ್ ಪೋಸ್ಟ್ಗೆ ಹೋಗ್ತಾ ಇದ್ದೀನಿ. ನನ್ನ ಬೈಕ್ ಬೇರೆ ಇಲ್ಲೇ ನಿಲ್ಸವ್ರೆ, ಧನು ನಿನ್ನೆ ಇಲ್ಲೇ ನಿಲ್ಸಿದ್ದಾನೆ. ಓಕೆ, ನಾಟ್ ಅ ಪ್ರಾಬ್ಲಮ್. ಇವಾಗ ಹೋಗೋಣ ಬನ್ನಿ ಕಾರ್ ತಕ್ಕೊಂಡು. ಸೊ ಗೈಸ್ ಇವಾಗ ಮಿಲ್ಲಿಗೆ ಅಂತ ಗಂಡ್ಸಿಗೆ ಬಂದಿದ್ದೀವಿ. ಯಾಕಂದರೆ ಅಲ್ಲಿ ಹ್ಯಾಂಡ್ ಪೋಸ್ಟಲ್ಲಿ ಬೀಗ ಹಾಕಿದ್ರು, ಫೋನ್ ಮಾಡಿದ್ದಕ್ಕೆ ರಜಾ ಮಾಡಿದ್ದೀವಿ ಅಂತ ಅಂದರು. ಸೊ ಅದಕ್ಕೋಸ್ಕರ ಇವಾಗ ಗಂಡ್ಸಿ ಮಿಲ್ಲಿಗೆ ಬಂದಿದ್ದೀವಿ. ಹೋಗೋಣ ಬನ್ನಿ ಮಿಲ್ಲಿಗೆ ಹಾಕ್ಸೋಣ. TVS ನಿಖಿತಾ ಶೋರೂಮ್ ಅಂತ ಟಿಪ್ಟೂರಲ್ಲಿ ನೋಡ್ಕೊಂಬಿಡಿ. ಬ್ಯಾಡ್ ರಿವ್ಯೂಸ್, ಕರೆಕ್ಟಾಗಿ ರೆಸ್ಪಾನ್ಸೇ ಮಾಡಲ್ಲ ಇವರು. ನಾಟ್ ಸ್ಯಾಟಿಸ್ಫೈಡ್. ಟಿಪ್ಟೂರಿಗೆ ಬಂದಿದ್ದ ಕೆಲಸ ಆಗಲಿಲ್ಲ. ಸೊ ವಾಪಸ್ ಈಗ ನಾವು ಹಾಸನಕ್ಕೆ ಹೋಗ್ತೀವಿ. ಬಂದಿದ್ದ ಕೆಲಸ ಆಗಿಲ್ಲ ಅಂತಲ್ಲ, ಬಂದಿದ್ದ ಕೆಲಸ ಆಯ್ತು, ಅನ್ಕೊಂಡಿದ್ದಾಗ ಆಗಲಿಲ್ಲ. ಎರಡಕ್ಕೂ ಒಂದೇ ಅರ್ಥ ಬರುತ್ತೆ. ಇಲ್ಲ ಇಲ್ಲ ಇಲ್ಲ, ನಾವು ಇಲ್ಲಿ ಗಾಡಿ ಪರ್ಚೇಸ್ ಮಾಡ್ಬೇಕಂತ ಬಂದ್ವಿ. ಇವನು 13 ಹೇಳ್ತಾನೆ ವಿತ್ ನೋ ಝೀರೋ ರೆಸ್ಪಾನ್ಸ್. ಸೊ ಅದಕ್ಕೋಸ್ಕರ ಈಗ ನಾವು ಹಾಸನ್ಗೆ ಹೋಗ್ತಾ ಇದ್ದೀವಿ. ಮತ್ತೆ ಹಾಸನ್ಗೆ ಹೋಗಿ ಮೇ ಬಿ ಅಲ್ಲೇ ಗಾಡಿ ಪರ್ಚೇಸ್ ಮಾಡ್ತೀವಿ ಅನ್ಕೊಂತೀವಿ. ಯಾಕಂದ್ರೆ ಇಲ್ಲಿ
ಇವಾಗ ಒಂದು ಕಂಪ್ನಿಗೆ ಒಂದು ಶೋರೂಮ್ಗೆ ಗಾಡಿ ಪರ್ಚೇಸ್ ಮಾಡೋಕೆ ಹೋಗ್ತೀವಿ ಅಂತ ಅಂದರೆ ಅವ್ರ ಕಡೆಯಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಬರಬೇಕು. ನಾವು ಪರ್ಚೇಸ್ ಮಾಡ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ. ಸೊ ನಮ್ಮನ್ನ ಟ್ರೀಟ್ ಮಾಡೋದಿರುತ್ತಲ್ಲ ಅದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಏನೂ ಇರಲಿಲ್ಲ. ಸೊ ಬ್ಯಾಡ್ ರಿವ್ಯೂ ಟಿಪ್ಟೂರ್ TVS ಶೋರೂಮ್. ಸೊ ಇವಾಗ ನಾವು ಕೌಸ್ತುಭಾಗ್ ಬಂದಿದ್ದೀವಿ. ಇದು ಪೆಟ್ರೋಲ್ ಬಂಕ್ ಪಾರ್ಕಿಂಗ್ ಇದು. ಸೊ ಇವಾಗ ನಾವು ಕೌಸ್ತುಭಾಗ್ ಬಂದಿದ್ದೀವಿ ಏನಾದ್ರು ತಿನ್ನೋಣ ಅಂತ. ಲೆಟ್ಸ್ ಗೋ ಈಚ್. ಒಂದೇ ಒಂದು ಹಪ್ಳಕ್ಕೆ 3 ಜನ ಕಿತ್ತಾಡ್ತಿದ್ದೀವಿ, 4 ಜನ ಖಾಲಿನೇ ಆಗೋಯ್ತು. ಏನು ಆರ್ಡ್ರ್ ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ. ತಿಂತವ್ರೆ, ಇವರಿಬ್ಬರು ವಾದ ಮಾಡ್ತವ್ರೆ ಮಶ್ರೂಮ ಬೇಬಿಕಾರ್ನ್ ಅಂತ. ಸೊ ಬಿಲ್ ಬಂದಾಗ ನೋಡಬೇಕು. ಇವನು ಆಪ್ರೇಷನ್ ಹೇಗೆ ಮಾಡಿಬಿಟ್ಟ ಏನದು ಮಶ್ರೂಮೇ ಕಣ ಇದು. ನಾನು ನಿಂಗೆ ಯಾವ ಆ್ಯಂಗಲಿಂದ ಬೇಬಿಕಾರ್ನ್ ಕಾಣಿಸ್ತೈತೆ ಅದು? ಎಲ್ಲ ಆ್ಯಂಗಲಿಂದ ಬೇಬಿಕಾರ್ನೇ ಕಾಣಿಸ್ತೀವಿ. ನೋಡಿ ಇದು ಬೆಳ್ಳುಳ್ಳಿ ರೈಸ್ ಅಂತೆ. ಬರೀ ಬೆಳ್ಳುಳ್ಳಿನೇ ಐತೆ ಇದ್ರೊಳಗೆ ಜಾಸ್ತಿ. ಮೈಸೂರು ಅಂಬಾರಿನ ಯಾರೋ ಕತ್ಕೊಂಡ್ಬಂದ್ಬಿಟ್ಟವ್ರೆ ಇಲ್ಲಿಗೆ ಟಿಪ್ಟೂರಿಗೆ. ನೋಡಿ ಇಲ್ಲ ಯಾರು ಅಭಿಮನ್ಯು ಯಾರೋ ಕತ್ಕೊಂಡ್ಬಂದ್ಬಿಟ್ಟವ್ರೆ. ನೋಡಿ ಫಲೂಡ ಮಾಡೋದು ಹಿಂಗೇನೆ. ಇದು ಮುಂಚೆ ಹಾಕಿದ್ದು ರೋಸ್ ಫ್ಲೇವರು, ಈಗ ಹಾಕ್ತಿರೋದು ಯಾವುದೋ ಮ್ಯಾಂಗೋ ಫ್ಲೇವರು ಅಷ್ಟೇ. ಈಗ ಅಂದ ಎಂಥದ್ನೂ ಹಾಕ್ತವ್ರೆ ಡ್ರೈ ಫ್ರೂಟ್ಸ್ ಥರ. ಗೈಸ್ ಇವಾಗ ಇಲ್ಲಿ ದುಡ್ಡದಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ ನೋಡಿ, ಭಾರತ್ ಪೆಟ್ರೋಲಿಯಂ. ಗೈಸ್ ನಮ್ಮ ಹಾಸನಲ್ಲಿ ಸಿಗ್ನಲ್ ಹಾಕ್ಬಿಟ್ಟೆ ಅರ್ಧ ಟ್ರಾಫಿಕ್ ಜಾಮ್ ಮಾಡಿ ಹಾಕೋರೆ. ಸುಮ್ಮನೆ ಹೆಂಗೋ ಫ್ರೀಯಾಗಿ ಮೂವ್ ಆಗ್ತಿತ್ತು. ಸೊ ಫೈನಲಿ ಇವಾಗ ಗರುಡ ಮೋಟಾರ್ಸಿಗೆ ಬಂದಿದ್ದೀವಿ ನಮ್ಮ ಗಾಡಿ ಸರ್ವಿಸ್ ಮಾಡ್ಸೋಕ್ಕೆ. ಇವಾಗ ಗಾಡಿನ ಸರ್ವಿಸಿಗೆ ಬಿಡೋಣ ಬನ್ನಿ. ನಮ್ಮ ಕಾರ್ ಸುಸ್ಸು ಮಾಡ್ತೈತೆ. ಏನು ಹಿಂಗೆ ವಾಸನೆ ಹೊಡಿತೈತಿ ನೀರು? ಗಲೀಜಾಗ್ಬಿಟ್ಟಿದೆಲ್ಲ ಇದು. ಹೌದೌದು, ಇದ್ರೊಳಗೆ ಏನು ಗಲೀಜಾಗಿರಲ್ಲ ಇದು ಪೈಪ್ ಒಳಗೆ. ರೈಸ್ ನೋಡಿ ಕಾರಿಂದು ಹಾಟ್ನ ಕಿತ್ತಿ ಈಚೆ ಬಿಸಾಕ್ತಾರೆ ನೋಡಿ. ಕಾರಲ್ಲಿ ಇದೇ ಮೇನ್ ಹಾಟು, ಇದೇ ಇಲ್ಲಾಂದರೆ ಕಾರ್ ನೋಡಿ ಖಾಲಿ ಹೊಡಿತೈತೆ. ಇವಾಗ ನಾನು ಗ್ಯಾಸ್ ಫೈಲಿಂಗ್ ಮಾಡ್ತೀನಿ ಇಲ್ಲಿ ಮಠಕ್ಕೆ ಅಂತ. ಏನು ಎಷ್ಟು ಜಲ್ದಿ ಹೀಟ್ ಆಗೋಯ್ತದು. ಹೇಳಿ ನಮ್ಮ ಪ್ರತಿನೂ ಕೆಲ್ಸಕ್ಕೆ ಸೇರ್ಕೊಂಡವನು ಇಲ್ಲಿ. ಇವಾಗ ಹಾಸನಿಗೆ ಬಂದಿದ್ದೀವಿ ಕೃಷ್ಣ ಶೋರೂಮ್ಗೆ, TVS ಕೃಷ್ಣ ಶೋರೂಮ್ಗೆ. ಸೊ ಬನ್ನಿ ಹೋಗುವ. ಗೈಸ್ ನಾವು ಬಂದಾಗ ಬೆಳಕಿತ್ತು, ಇವಾಗ ನೋಡ್ರಿ ಕತ್ಲೆ ಆಗ್ಬಿಟ್ಟೈತೆ. ಒಂದು 2,000 ರೂಪಾಯಿಗೋಸ್ಕರ ಇಷ್ಟೊಂದು ಗುದ್ದಾಡಿದ್ದಾಯ್ತು ನಾವು. ಏಕೆ ಎಲ್ಲಿ ಹೋಗ್ತಾ ಇದ್ದೀರೋ ನೋಡಿ ಗೈಸ್. ಇವಾಗೆಲ್ಲ ಫೈನಲ್ ಆಗಿ ಹೋಯ್ತಾ ಇದೀವಿ ಮುಗಿಸ್ಕೊಂಡು. ಏನು ಸರ್ಕಸ್ ಐತಿ ಇಲ್ಲಿ. ಇವಾಗ ಏನಾದ್ರು ಲೈಟಾಗಿ ಪಿಜ್ಜಾ ತಿನ್ಕೊಂಡು ಮನೆಗೆ ಹೋಗೋಣ. ಫೈನಲಿ ಗಾಡಿ ಬುಕ್ ಆಗಿದೆ. ನಾಳೆ ಬಂದು ಫುಲ್ ಕ್ಯಾಶ್ ಕಟ್ಬಿಟ್ಟು ಗಾಡಿ ಎತ್ತಾಕೊಂಡು ಹೋಗೋದಷ್ಟೇ. ಹಾಸನಲ್ಲಿ ಹೇಮಾವತಿ ಗಣಪತಿ ಬಿಡ್ತವ್ರೆ, ಹೇಮಾವತಿ ನಗರ ಗಣಪತಿ.
ಪಿಜ್ಜಾ ಹಟ್ಟಿಗೆ ಬಂದಿದ್ದೀವಿ ಪಿಜ್ಜಾ ತಿನ್ನೋಕ್ಕೆ. ಪಿಜ್ಜಾ ತಿನ್ನೋಣ ಬನ್ನಿ ಪಿಜ್ಜಾ. ಗೈಸ್ ಪಿಜ್ಜಾ ಅಂತೂ ಬಂತು. ನಮ್ಮ ರಂಗಣ್ಣನ ಸ್ಟೋರಿ ಅಂತೂ ಮುಗಿಲಿಲ್ಲ. ಎಲ್ಲ ವಾಸ್ ಗೈಸ್ ನೋಡಿ ನಮ್ಮ ರಂಗಣ್ಣಂದು ಸ್ನ್ಯಾಪ್ ಸೈಕೋ. ತಿನ್ನೋಣ ನೋಡಿ 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 ನೋಡಿ. ಹಾಂ ಹಾಕ 5 ನಿಮಿಷಕ್ಕೂ 3 ಜನ ಸೇರ್ಕೊಂಡು ಬಡ್ದು ಬಾಯಿಗೆ ಹಾಕೊಂಡ್ವಿ. ಗಡ್ಡ ಒರೆಸ್ಕೊಳ್ಳೋ. ನೀನು ಒರೆಸ್ಕೊಳ್ಳೋಣ. ಏನೇನು ಒರೆಸ್ಕೊಂತೀವಿ ಒರೆಸ್ಕೊ. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಹಾಸನ್. ವಿಸಿಟ್ ಅಗೇನ್.